ಹಾಯ್, ವೆಲ್ಕಮ್ ಬ್ಯಾಕ್ ಟು SR ಕಿಚನ್. ಬ್ಯಾಕ್ ಟು ಬ್ಯಾಕ್ ಅಡುಗೆ ವ್ಲಾಗ್ಗಳೇ ಆಗ್ತಾ ಇದೆ ಅಲ್ವಾ? ಬಾಲ್ಕನಿಲಿ ಕೂತ್ಕೊಂಡು ವೆಲ್ಕಮ್ ಬ್ಯಾಕ್ ಟು SR ಕಿಚನ್ ಅಂತ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೇಟ್ ತಾಳ್ಮೆ. ನಾನು ಇವತ್ತು ಯಾವ ಅಡುಗೆ ಮಾಡ್ತೀನಿ, ಯಾವ ರೆಸಿಪಿ ಅದೆಲ್ಲ ಹೇಳಕ್ ಮುಂಚೆ ಒಂದು ಬ್ಯಾಕ್ ಸ್ಟೋರಿ ಇದೆ. ಅದೇನು ಅಂತ ಹೇಳ್ಬೇಕಲ್ವಾ? ಸೊ ಹೋದ್ವಾರ ಸಂಧ್ಯಾ ಯಜಮಾನ್ರು ಸ್ವಾಮಿ ಬರ್ಡೇ ಇತ್ತು. ಸೊ ನಮ್ಮೆಲ್ರೂ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋದ್ರು. ಲಂಚ್ ಆಯ್ತು. ಆಮೇಲೆ ಸಂಧ್ಯಾ ನಾವೆಲ್ಲರೂ ಶಾಪಿಂಗ್ ಹೋಗೋಣವಾ ಅಂತಂದ್ಲು. ಆ್ಯಕ್ಚುಲಿ ಏನು ಗೊತ್ತಾ, ಇದೆಲ್ಲ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತೀವಿ. ಹೋಗುವಾಗ 2 ಕಾರಲ್ಲಿ ಹೋಗ್ತೀವಿ, ಬೇರೆ ಬೇರೆ ಗ್ರೂಪ್ ಮಾಡಿಕೊಂಡು. ವಾಪಸ್ ಬರುವಾಗ ಗಂಡಸ್ರನ್ನೆಲ್ಲ ಒಂದು ಕಾರಲ್ಲಿ ಕಳಿಸ್ಬಿಡೋದು, ನಾವುಗಳು ಶಾಪಿಂಗ್ ಹೋಗೋದು. ಪಾಪ ಈ SSNGಗೆ SSNN ಪ್ಲಾನ್ ಅರ್ಥನೇ ಆಗಲ್ಲ. ಅದೇಪ SSNG ಅಂದ್ರೆ ಸ್ವಾಮಿ ಶರತ್ ಗೋವರ್ಧನ್, SSN ಅಂದ್ರೆ ಸುಧಾ ಸಂಧ್ಯಾ ನೀತಾ. ಸೊ ಈ ಥರ ಪ್ಲಾನ್ ಮಾಡಿಕೊಂಡು ಅವ್ರನ್ನೆಲ್ಲ ಕಳಿಸ್ಬಿಟ್ವಿ. ಪಾಪಚಿಗಳು ಗೊತ್ತೇ ಆಗಲಿಲ್ಲ, ಮುದ್ದು. ಸೊ ಅವ್ರನ್ನೆಲ್ಲ ಕಳಿಸಿದ್ಮೇಲೆ ನಾವು 3 ಜನ ಶಾಪಿಂಗ್ ಹೋದ್ವಿ. ನಮ್ಮ ಫೇವ್ರೆಟ್ ಜಾಗಕ್ಕೆ ಹೋದ್ವಿ. ಸಂಧ್ಯಾ ಒಂದಿಷ್ಟು ಏನೇನೋ ಶಾಪ್ ಮಾಡಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಫಸ್ಟು ಆ ಅಂಗಡಿಗೆ ಹೋದ್ವಿ. ಅವಳೇನೋ ಒಂದಿಷ್ಟೆಲ್ಲ ಪಿಕಪ್ ಮಾಡಿದ್ಲು. ಅವಾಗ ನನಗೂ ಅನ್ನಿಸ್ತು, ಹೌದಲ್ವಾ, ಅಲ್ಲಿ ಯಾವುದೋ ಒಂದು ಐಟಮ್ ನೋಡಿ ನನಗೂ ತುಂಬ ಇಷ್ಟ ಆಯಿತು. ಹೌದು, ಇದನ್ನು ನಾನು ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಯಾಕೆ ಅವಾಗ ಡಿಸೈಡ್ ಮಾಡಿದೆ ಅಂತ ಅನ್ನೋದಕ್ಕೆ ಇನ್ನೊಂದು ಬ್ಯಾಕ್ ಸ್ಟೋರಿ ಇದೆ. ಅಮ್ಮನಿಗೆ ಒಂದು ಅಭ್ಯಾಸ ಇತ್ತು, ಈ ಅರ್ಶಿನ ಕುಂಕುಮಕ್ಕೆ ದುಡ್ಡು ಯಾರಾದರೂ ಕೊಟ್ಟರೆ ಅಥವಾ ಗಿಫ್ಟ್ಗಳು ಕೊಟ್ಟರೆ ಆ ದುಡ್ಡನ್ನೆಲ್ಲ ಸುಮ್ಮನೆ ಯಾವುದ್ಯಾವುದಕ್ಕೂ ಖರ್ಚು ಮಾಡ್ತಾ ಇರಲಿಲ್ಲ. ಅವ್ರು ಅದನ್ನೆಲ್ಲ ಎತ್ತಿಡೋರು. ಅದು ಒಂದು ಸರ್ಟನ್ ಅಮೌಂಟ್ ಆದಮೇಲೆ ಅದರಲ್ಲಿ ಸೀರೆ ತಗೊಳ್ಳೋದು ಅಥವಾ ದೊಡ್ಡ ಅಮೌಂಟೇ ಕಲೆಕ್ಟ್ ಆಗಿದ್ದರೆ ಏನಾದರೂ ಚಿನ್ನದ ಒಡವೆಗಳು ತಗೊಳ್ಳೋರು, ಇಲ್ಲ ಅಂದರೆ ಪಾತ್ರೆ, ಮನೆಗೆ ಬೇಕಾಗೋ ಅಂಥದ್ದು ಏನಾದರೂ ಒಳ್ಳೆ ಐಟಮ್ ಯಾವಾಗಲೂ ಪರ್ಚೇಸ್ ಮಾಡೋರು. ಆ್ಯಂಡ್ ಹಾಗೆ ಮಾಡಿಬಿಟ್ಟು ಅದನ್ನು ಒಂದು ಒಂದು ಮೆಮೊರಿ ಥರ ಇರುತ್ತೆ ಅಲ್ವಾ. ಇವಾಗ ಎಕ್ಸಾಂಪಲ್ ಪಾತ್ರೆನೇ ಆಗಿರ್ಬೋದು, ಆ ಪಾತ್ರೆ ನೋಡಿದಾಗಲೆಲ್ಲ ಇದು ಇವ್ರು ಕೊಟ್ಟಿದ್ದು, ಇವ್ರು ಗಿಫ್ಟ್ ಕೊಟ್ಟಿದ್ದು ದುಡ್ಡಲ್ಲಿ ತೊಗೊಂಡಿದ್ದು ಅಂತನೋ, ಅಥವಾ ಸೀರೆ ಉಟ್ಕೊಂಡಾಗ ಅವ್ರ ಜ್ಞಾಪಕ ಬರುತ್ತೆ. ಎಷ್ಟು ಒಂಥರ ಒಂದು ಪಾಸಿಟಿವ್ ಆ್ಯಂಡ್ ಒಂದೊಂದು ಖುಷಿ ಕೊಡೋ ಅಂಥ ಥಾಟ್ ಅಲ್ವಾ. ಸೊ ನಾನು ಹಾಗೆ ಅದನ್ನೇ ಫಾಲೋ ಮಾಡೋದು. ಸೊ ನಂಗೆ ಸಡನ್ನಾಗಿ ಅಪ್ಪ ಅಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ಪಾತ್ರೆ ಅದು ನೋಡಿದಾಗ ನನಗೆ ಅನ್ನಿಸ್ತು, ಹೌದಲ್ವಾ, ಒಂದಿಷ್ಟು ಅಮೌಂಟ್ ಎತ್ತಿಟ್ಟಿದ್ದೀನಿ, ಸೊ ನಾನು ಈ ಪಾತ್ರೆನ ತೊಗೊಳ್ಳೋಣ, ಚೆನ್ನಾಗಿದೆ ಅಂತ. ಹಾಗಾಗಿ ಆ ಅಮೌಂಟಲ್ಲಿ ನಾನು ಪಾತ್ರೆ ತಗೊಂಡೆ. ಕಂಚಿನ ಬಾಣಲೆ, ಒಳ್ಳೆ ಚಿನ್ನ ಹೊಳೆದಂಗೆ ಹೊಳಿತಾ ಇದೆ. ಈಗ ಇದರಲ್ಲಿ ನಾನು ಸ್ವೀಟ್ ಮಾಡ್ತೀನಿ. ಏಕೆಂದರೆ ಫಸ್ಟ್ ಟೈಮ್ ಇದನ್ನು ಇನಾಗ್ರೇಟ್ ಮಾಡ್ತಾ ಇರೋದ್ರಿಂದ ಸ್ವೀಟೇ ಮಾಡಬೇಕು, ಅದು ನಮ್ಮ ಅಮ್ಮನ ಪಾಲಿಸಿ. ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಸ್ವೀಟ್ ಮಾಡೋಣ. ಯಾವುದು ಏನು ಅಂತ ನಿಮಗೆ ಗೊತ್ತಾಗತ್ತೆ. ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಸೀಸನ್ ಮುಗಿಯೋಕ್ಕೆ ಮುಂಚೆ ಎಷ್ಟಾಗುತ್ತೋ ಅಷ್ಟು, ಯಾವ್ಯಾವ ರೀತಿಲಾಗುತ್ತೋ ಆ ರೀತಿಲೆಲ್ಲ ಮಾವಿನ ಹಣ್ಣು ತಿನ್ಬಿಡ್ಬೇಕು ಅನ್ನೋದೇ ನನ್ನ ಪಾಲಿಸಿ. ಅದಕ್ಕೆ ಇವತ್ತು ನಾನು ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗೋ ಪದಾರ್ಥಗಳು ಆಬ್ವಿಯಸ್ಲಿ ಮಾವಿನ ಹಣ್ಣು, ಸಕ್ಕರೆ, ಆಮೇಲೆ ಒಗ್ಗರಣೆಗೆ ಅಂದರೆ ಮೇಲ್ಗಡೆ ಗಾರ್ನಿಷಿಂಗ್ ಮಾಡೋದಕ್ಕೆ ಗೋಡಂಬಿ, ದ್ರಾಕ್ಷಿ, ತುಪ್ಪ, ಆಮೇಲೆ ರವೆ. ನಾನು ಉಪಯೋಗಿಸ್ತಾ ಇರೋದು ಬನ್ಸಿ ರವೆ. ಸೊ ಫಸ್ಟು ನಾನು ಏನು ಮಾಡ್ತೀನಿ ಅಂತಂದರೆ, ಮಾವಿನ ಹಣ್ಣು, ಸಕ್ಕರೆ ಎರಡನ್ನೂ ಮಿಕ್ಸಿಗೆ ಹಾಕಿ ಮ್ಯಾಂಗೋ ಪಲ್ಪ್ ಮಾಡ್ಕೊಂಬಿಡ್ತೀನಿ. ಓಕೆ, ನಾನು ಈ ಲೋಟದಲ್ಲಿ 3/4 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, ಆಮೇಲೆ 1 ಕಪ್ಪು ಬನ್ಸಿ ರವೆ ತೊಗೊಂಡಿದ್ದೀನಿ. ಈಗ ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಮಾವಿನ ಹಣ್ಣು ಕಟ್ ಮಾಡ್ತೀನಿ. ಇದು ಹಾಳಾಗಿರೋದಲ್ಲ, ಕಟ್ ಮಾಡುವಾಗ ಓಟೆ ಸಮೇತ ಕಿತ್ಕೊಂಬಂತು, ಅದಕ್ಕೆ ತೆಗೆದೆ. ಈಗ ಇದನ್ನೆಲ್ಲ
ಪಲ್ಪ್ ರೆಡಿ ಆಯಿತು. ಈಗ ರವೆನ ಹುರ್ಕೊಂಡು ಕೇಸರಿ ಬಾತ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಇದು ಆ್ಯಡ್ ಮಾಡೋದು. ಈಗ ಫಸ್ಟು 1 ಕಪ್ ರವೆ ಇಟ್ಕೊಂಡಿದ್ನಲ್ಲ, ಬನ್ಸಿ ರವೆ, ಅದನ್ನು ಹುರ್ಕೊಂಡ್ಬಿಡ್ತೀನಿ. ರವೆ ಘಮ್ ಅಂತ ವಾಸನೆ ಬರ್ತಾ ಇದೆ. ಸೊ ರವೆ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಟ್ಟು ಇದೇ ಬಾಣಲೆಯಲ್ಲಿ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ಬಿಡಿಸಿರೋ ಗೋಡಂಬಿ ದ್ರಾಕ್ಷಿ ಹಾಕ್ತೀನಿ. ದ್ರಾಕ್ಷಿ ಗೋಡಂಬಿನೂ ಆಗಿದೆ. ಈಗ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ಇದರಲ್ಲಿ 1 ಗ್ಲಾಸ್ ರವೆ ಹಾಕಿದ್ದೆ ಅಲ್ವಾ, ನೀರು 1.5 ಹಾಕ್ತೀನಿ. ಕರೆಕ್ಟಾಗಿ ಇದರಲ್ಲಿ 1.5 ಗ್ಲಾಸ್ ನೀರು ಹಿಡಿತು. ಇನ್ನರ್ಧ. ಇದು ಇವಾಗ ಚೆನ್ನಾಗಿ ಕುದಿ ಬರಲಿ. ನೀರು ಕುದೀತಾ ಇದೆ. ಈಗ ರವೆ ಹಾಕ್ತೀನಿ. ಈಗ ಈ ರವೆ ಬೇಯಲಿ. ಇದೆಲ್ಲ ಬೆಂದಾದ್ಮೇಲೆ ಮ್ಯಾಂಗೋ ಸಕ್ಕರೆ ಪಲ್ಪ್ನ ಇದಕ್ಕೆ ಸೇರಿಸ್ತೀನಿ. ಸಾಧಾರಣವಾಗಿ ಕೇಸರಿ ಬಾತು ಅಂದ ತಕ್ಷಣ ಎಲ್ರ ತಲೆಗೂ ಪೈನಾಪಲ್ಲೇ ಬರೋದಲ್ವಾ. ಆದರೆ ನಾನು ಕೇಸರಿ ಬಾತ್ ಮಾಡುವಾಗ ಬಾಳೆಹಣ್ಣು ಸಿಕ್ಕಿದ್ರೆ ಬಾಳೆಹಣ್ಣು ಹಾಕ್ತೀನಿ, ಹಲಸಿನ ಹಣ್ಣು ಸಿಕ್ಕಿದ್ರೆ ಹಲಸಿನ ಹಣ್ಣಲ್ಲೂ ಮಾಡ್ತೀನಿ. ಆ್ಯಂಡ್ ಈಗ ಮಾವಿನ ಹಣ್ಣಿನ ಸೀಸನ್, ಕಂಪಲ್ಸರಿ ಮಾವಿನ ಹಣ್ಣಲ್ಲೂ ಮಾಡ್ತೀನಿ. ರವೆ ಬೆಂದಿದೆ. ಸ್ಟವ್ನ ಆರಿಸಿ ಮ್ಯಾಂಗೋ ಪಲ್ಪ್ ಸೇರಿಸಿ ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕೋದು. ಆ್ಯಕ್ಚುಲಿ ಇದು ಎಷ್ಟು ಹೆಲ್ತಿ ಸ್ವೀಟ್ ನೋಡಿ. ಒಂದು ಹಣ್ಣು ತಿಂದಂಗೂ ಆಗುತ್ತೆ, ಮಾವಿನ ಹಣ್ಣು, ಅದರಲ್ಲಿ ಎಷ್ಟು ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇದೆ ಅಲ್ವಾ, ಅದು ನಮ್ಮ ದೇಹಕ್ಕೆ ಸೇರಿದಂಗೆ ಆಗುತ್ತೆ. ಆ್ಯಂಡ್ ಬನ್ಸಿ ರವೆ ಫೈಬರ್ ಜಾಸ್ತಿ, ಈ ಚಿರೋಟಿ ರವೆ ಥರ ಅದೆಲ್ಲ ಅಲ್ಲ. ಆಮೇಲೆ ತುಂಬ ಕಮ್ಮಿ ತುಪ್ಪ ಉಪಯೋಗಿಸ್ತೆ, ಜೊತೆಗೆ ಡ್ರೈ ಫ್ರೂಟ್ಸ್. ಸೊ ನಿಮ್ಗೆ ಯಾವತ್ತಾರು ತುಂಬ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ ಆದಾಗ ಇದನ್ನು ಮಾಡಿಕೊಂಡ್ರೆ ನಿಮ್ಮ ಸ್ವೀಟ್ ಕ್ರೇವಿಂಗು ಹೋಗುತ್ತೆ. ಬಟ್ ಯು ನೀಡ್ ನಾಟ್ ವರಿ ಅಬೌಟ್ ಕ್ಯಾಲ್ರೀಸು ಅದೆಲ್ಲ. ಆ್ಯಕ್ಚುಲಿ ಸಾರಿ ಒಂದೇ ಒಂದು ಮೈನಸ್ ಪಾಯಿಂಟ್ ಏನು ಇದರಲ್ಲಿ ಅಂದರೆ ಸಕ್ಕರೆ. ಬೆಲ್ಲ ಹಾಕಿದ್ರೂ ಅದೇ ಎಫೆಕ್ಟೇ. ಸೊ ಸಕ್ಕರೆ ಒಂದೇ ಡ್ರಾಬ್ಯಾಕ್ ಇದರಲ್ಲಿ. ಈಗ ಲಾಸ್ಟಲ್ಲಿ ಸ್ಟವ್ ಆನ್ ಮಾಡಿ ಇನ್ನೊಂದು ಸತಿ ಇದನ್ನು ಬಿಸಿ ಮಾಡಿ, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀಟಾಗಿ ಬಾಣಲೆ ಅಂಚೆಲ್ಲ ಅಂದರೆ ಸೈಡ್ಸ್ ಎಲ್ಲ ಬಿಟ್ಕೊಂಡು ಬರುತ್ತೆ ನೋಡಿ, ಎಲ್ಲೋ ಅಂಟ್ಕೋತಾ ಇಲ್ಲ. ಸೊ ಮಾವಿನ ಹಣ್ಣಿನ ಕೇಸರಿ ಬಾತ್ ರೆಡಿ. ಸ್ಟವ್ ಆರಿಸ್ತೀನಿ. 1 ಏಲಕ್ಕಿ ಪುಡಿ, 1 ಟೀ ಸ್ಪೂನ್ 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 1 ಟೀ ಸ್ಪ
ಫ್ಲೇವರ್ಗೆ. ನಾನು ಕೇಸರಿ ಹಾಕಲ್ಲ, ಬೇಕಾದ್ರೆ ಹಾಕ್ಬೋದು, ಆದರೆ ನನಗೆ ಮಾವಿನ ಹಣ್ಣಿನ ಕಲರೇ ಇಷ್ಟ. ಎಲ್ಲೋ ಅಲ್ವಾ ಮೈ ಫೇವ್ರೆಟ್ ಕಲರ್. ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿ. ಆಹಾ, ಘಮ ಘಮ ಅಂತ ಇದೆ. ಆಹಾ, ಘಮ ಘಮ ಮಾವಿನ ಹಣ್ಣಿನ ಕೇಸರಿ ಬಾತ್ ರೆಡಿ. ವಾ, ಕರೆಕ್ಟ್ ಟೈಮ್ಗೆ ನಮ್ಮ ಚೀಫ್ ಟೇಸ್ಟರ್ ಬಂದಿದ್ದಾರೆ. ನಿನಗೋಸ್ಕರ ಸ್ಪೆಷಲ್ ಆಗಿ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡಿದ್ದೀನಿ. ತಗೋ, ಬಿಸಿ ಇದೆ, ಉಫ್ ಅನ್ಕೊಂಡು ತಿನ್ನು, ಟೇಸ್ಟ್ ನೋಡು. ಏಯ್, ಚೆನ್ನಾಗಿಲ್ವಾ? ಸೂಪರ್. ಎಷ್ಟು ಚೆನ್ನಾಗಿದೆ. ಇವಳು ಮೂತಿ ಮಾಡಿದ್ ನೋಡಿ ಬಿಸಿ. ನಾನು ಹೆದರ್ಕೊಂಡ್ಬಿಟ್ಟೆ ಚೆನ್ನಾಗಿಲ್ವೇನೋ ಅಂತ. ಫಸ್ಟ್ ಕ್ಲಾಸ್ ಆಗಿದೆ. ಸಿ ಯು. ಸೊ ಇದಾಗಿತ್ತು ಸ್ಪೆಷಲ್ ಮ್ಯಾಂಗೋ ಕೇಸರಿ ಬಾತ್ ಎಡಿಷನ್. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ, ಆಯ್ತಾ? This is Journey of Life, positively with smiles and love. Ta-ta.